ಫಸ್ಟ್ ಬರ್ತ್ಡೇಗೆ ಒಂದು ಟೀಸರ್ ಬಿಟ್ಟಿದ್ರು ಬಾಸ್. ಆ ಯಂಗ್ ಓವರಲ್ಲಿ ಇರೋದ್ರೊಳಗೆ ಇನ್ನೊಂದು ಟೀಸರ್ ಈಗಾಗಲೇ ಬಿಟ್ಟಿದ್ದಾರೆ. ವಿತೌಟ್ ಬಿಯರ್ನ ಎ ಅಂತ ಅಂತಿದ್ರು. ಅದಕ್ಕೆ ನಮ್ಮ ಬಾಸು ವಿಡಿಯೋನೂ ಬಿಟ್ಟಿದ್ದಾರೆ, ಅದನ್ನ ನೋಡ್ಕೊಳ್ಳಿ. ಅಲ್ಲ, ಅದು ಒರಿಜಿನಲ್ಲೇ. ಅಂದರೆ ನಮಗೆ 9 ವರ್ಷ ಆಗಿತ್ತು ಬಿಯರ್ಡ್ ಲುಕ್ಕಲ್ಲಿ ನೋಡಿ, ಇವಾಗ ಹೊಸ ಥರ ನೋಡ್ತಾ ಇದ್ದೀವಿ. ಅಂದರೂ ಇನ್ನೂ ನೆಕ್ಸ್ಟ್ ಲೆವೆಲ್ ಇದೆ, ನೀವು ನೋಡಿ. ಅಧ್ಯಕ್ಷ ಹೇಳಿದ್ರಲ್ಲ ಆ ಪ್ರಕಾರ ಎಲ್ಲ ನಡೆಯುತ್ತೆ. ಬಟ್ ಇನ್ನೇನು ಭಾಳ ಜಾಸ್ತಿಯಾಗಿ ಮಾಡ್ಬೇಕಂತೇಳಿ ನಾವು ಪ್ರಯತ್ನ ಪಡ್ತಾ ಇದ್ದೀವಿ. ಈ ವರ್ಷ ಭಾಳ ಚೆನ್ನಾಗಿ ಮಾಡ್ತಾ ಇದ್ದೀವಿ. ಬರ್ಡೇ ಟೀಸರ್ ಬಿಟ್ಟು ತುಂಬ ಜನ ಮಾತಾಡಿದೆ, ನಿಮ್ಮ ಬಾಸ್ ಬಿಡು, ಅದು ಆ ಥರ ಎಲ್ಲ ಕೆಟ್ಟದಾಗೆಲ್ಲ ಇದು ಮಾಡಿದ್ದಾರೆ ಹೆಂಗೆ ಅಂತಂದ್ರು. ಮಾತಾಡೋರು ಸಾವಿರ ಮಾತಾಡ್ಬೋದು ನಮ್ಮ ಬಾಸ್ ಬಗ್ಗೆ. ಅದು ನಾವು ಯಾವುದೂ ತಲೆ ಕೆಡಿಸ್ಕೊಂಡಿಲ್ಲ. ನಮ್ಮ ಬಾಸು ನಮ್ಮ ಕರ್ನಾಟಕನ ನೆಕ್ಸ್ಟ್ ಲೆವೆಲ್ ಕರ್ಕೊಂಡು ಹೋಗಿದ್ದಾರೆ ಅನ್ನೋ ಖುಷಿ ಇದೆ ನಮಗೆ. ಬಾಸ್ನ ಶೇವಲ್ಲಿ ಆ ಬಾಡಿ ಇದರಲ್ಲಿ ನೋಡ್ಬಿಟ್ಟು ಬಾಸ್ ಇನ್ನೂ ನೆಕ್ಸ್ಟ್ ಲೆವೆಲ್ಲಿಗೆ ಐದಾರ ಅಂತ ಪ್ರೂವ್ ಮಾಡಿದಾರ. 4 ವರ್ಷ ಕಾದಿದ್ದಕ್ಕೂ ನಾವು ವೇಟ್ ಮಾಡಿದ್ದಕ್ಕೂ ಬಾಸ್ನ ನೋಡಿದ್ದಕ್ಕೂ ಇದಕ್ಕೂ ಎಲ್ಲದಕ್ಕೂ ನಮಗೆ ಈಗ ಉತ್ತರ ಸಿಕ್ಬಿಟ್ಟಿದೆ ಆಲ್ರೆಡಿ. ನಮ್ಮದು ಫಸ್ಟ್ ಬರ್ತ್ಡೇಗೆ ಒಂದು ಟೀಸರ್ ಬಿಟ್ಟಿದ್ರು ಬಾಸ್. ಆ ಯಂಗ್ ಓವರಲ್ಲಿ ಇರೋದ್ರೊಳಗೆ ಇನ್ನೊಂದು ಟೀಸರ್ ಈಗಾಗಲೇ ಬಿಟ್ಟಿದ್ದಾರೆ. ಆ ಟೀಸರ್ ನಾವು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ವಿ, ಬಾಸ್ ಒಂದೇ ಕ್ಯಾರೆಕ್ಟರ್ದಲ್ಲಿ ಇದ್ದಾರೆ ಅಂತ ನಾವು ಎಕ್ಸ್ಪೆಕ್ಟೇಷನ್ ನಾವು ಇಟ್ಕೊಂಡಿದ್ವಿ. ಬಾಸ್ನ ಶೇವಲ್ಲಿ ಆ ಬಾಡಿ ಇದರಲ್ಲಿ ನೋಡ್ಬಿಟ್ಟು ಬಾಸ್ ಇನ್ನೂ ನೆಕ್ಸ್ಟ್ ಲೆವೆಲ್ಲಿಗೆ ಐದಾರ ಅಂತ ಪ್ರೂವ್ ಮಾಡಿದಾರ. ಆದರೆ ಟೀಸರ್ ನೋಡಿದಾದ್ಮೇಲೆ ಇದು ನೆಕ್ಸ್ಟ್ ಈ ಟ್ರೈಲರ್ದಾಗ ಇನ್ನೂ ಯಾವ ಥರ ವಿಭಿನ್ನವಾಗಿರ್ಬೋದು ಅನ್ನೋದನ್ನು ನಾವು ವೆಯ್ಟ್ ಮಾಡ್ತಾಯಿದ್ದೀವಿ. ಮತ್ತು ಈಗ ಫಿಲಮ್ ರಿಲೀಸಿಗೆ 19ನೇ ತಾರೀಕು ಅನೌನ್ಸ್ ಮಾಡಿದ್ದಾರೆ. ಆ ಫಿಲಮ್ ರಿಲೀಸಿಗೆ ಏನೇನು ಇದು ಮಾಡಬೇಕು, ಪ್ರಿಪ್ರೇಷನ್ನು, ಸೆಲೆಬ್ರೇಷನ್ಗಳು ಎಲ್ಲ ಅಂತ ಪ್ಲ್ಯಾನ್ ಮಾಡೋದಕ್ಕೆ ನಮ್ಮ ಸಂಘದ್ದು ಒಂದು ಮೀಟಿಂಗ್ ಕರೆದು ಅಖಿಲ ಕರ್ನಾಟಕ ರಾಕಿಂಗ್ ಸ್ಟಾರ್ ಯಶ್ ಅಭಿಮಾನಿಗಳ ಸಂಘದಿಂದ ದಾವಣಗೆರೆ ಇಲ್ಲಿ ಒಂದು ಸೆಲೆಬ್ರೇಷನ್ ಮಾಡೋಣ ಅಂತ ಒಂದು ಪ್ಲ್ಯಾನ್ ಮಾಡ್ತಾಯಿದ್ದೀವಿ. ಅದನ್ನು ನಮ್ಮ ಭಾಷೆ ಫಿಲಮ್ನೇ ಈ ರೇಂಜಿಗೆ ನೆಕ್ಸ್ಟ್ ಲೆವೆಲಿಗೆ ಮಾಡಿದಾರೆ ಅಂದಮೇಲೆ ನಮ್ಮ ಸೆಲೆಬ್ರೇಷನ್ನು ಮತ್ತು ನೆಕ್ಸ್ಟ್ ಲೆವೆಲಿಗೆ ಇರ್ಬೇಕಂತ ಪ್ಲ್ಯಾನ್ ಮಾಡ್ತಾಯಿದ್ದೀವಿ ನಾವು. ಅದನ್ನು ನೆಕ್ಸ್ಟ್ ರಿಲೀಸ್ ದಿವಸನೇ ಅದನ್ನು ನೋಡಬೇಕು ಎಲ್ಲ ಅಭಿಮಾನಿಗಳು. ಈಗ ಮಾಮೂಲಿ ಎಲ್ಲರೂ ಹಾರ ಹಾಕೋದು ಎಲ್ಲ ಇರ್ತವೆ, ಮೋಸ್ಟ್ಲಿ ಹಾರ ಹಾಕೋದು, ಹಾಲಿನ ಅಭಿಷೇಕ ಅವೆಲ್ಲ ಇರ್ತವೆ. ನಾವು ವಿಭಿನ್ನವಾಗಿ ಇನ್ನೂ ಏನಾದ್ರು ಒಂದು ಮಾಡೋಣ. ಬಾಸ್ನ ನಾವು ಅಭಿಮಾನಿಗಳು ಹೆಂಗದಾರ ಅಂತ ಸ್ವಲ್ಪ ನೋಡ್ಬೇಕು. ದಾವಣಗೆರೆ ಅಭಿಮಾನಿಗಳು ಯಾವ ಥರ ಸೆಲೆಬ್ರೇಷನ್ ಮಾಡಿದಾರಂತ ನಾವು ಬಾಸ್ ಇಡೀ ವರ್ಲ್ಡ್ನೇ ಅವ್ರ ಕಡೆಗೆ ನೋಡಂಗೆ ಮಾಡಿದ್ದಾರೆ. ಈಗ ನಾವು ದಾವಣಗೆರೆ ಅಭಿಮಾನಿಗಳು ಯಾವ ಥರ ಸೆಲೆಬ್ರೇಷನ್ ಮಾಡ್ತಿದಾರೆ ಅಂತ ಬಾಸ್ ನಮ್ಮ ಬಗ್ಗೆ ಏನಾದ್ರು ಮಾತಾಡೋ ಥರ ಆಗಲಿ ಅನ್ನೋದು ನಾವು ಆ ಥರ ಸೆಲೆಬ್ರೇಷನ್ ಮಾಡೋಣ ಅಂತ ಇದ್ದೀವಿ. ಅಂದರೆ ಪ್ಲಾನಿಂಗ್ಸ್ ಅಂತಂದರೆ ನಮೀಗ ಹೇಳಿದ್ರಲ್ಲ, ನಮ್ಮ ಅಧ್ಯಕ್ಷ ಹೇಳಿದ್ರಲ್ಲ ಆ ಪ್ರಕಾರ ಎಲ್ಲ ನಡೆಯುತ್ತೆ. ಬಟ್ ಇನ್ನೇನು ಭಾಳ ಜಾಸ್ತಿಯಾಗಿ ಮಾಡ್ಬೇಕಂತೇಳಿ ನಾವು ಪ್ರಯತ್ನ ಪಡ್ತಾ ಇದ್ದೀವಿ. ಈ ವರ್ಷ ಭಾಳ ಚೆನ್ನಾಗಿ ಮಾಡ್ತಾಯಿದ್ದೀವಿ. ಬಟ್ ಅದು ಮೊನ್ನೆ ಟಾಕ್ಸಿಕ್ ಟ್ರೀಸರ್ ಆಯ್ತಲ್ಲ, ಆ ಟ್ರೀಸರಲ್ಲಿ ರಾಯ ಇಂಟ್ರ್ಯಾಕ್ಷನ್ನು ಅದು ಭಾಳ ಇಷ್ಟ ಆಯಿತು. ಅದಕ್ಕೆ ಜಾಸ್ತಿ ಅಂತಂದರೆ ಲಾಸ್ಟಿಗೆ ಟಿಕೆಟ್ ಕ್ಯಾರೆಕ್ಟ್ರು ಇನ್ನೂ ಆ್ಯಕ್ಚುಲಿ ಭಾಳ ತುಂಬ ಇಷ್ಟ ಆಯಿತು. ನನಗಂತ ಅಲ್ಲ, ಇನ್ನು ಭಾಳ ಜನಕ್ಕೆ ಫ್ಯಾನ್ಸ್ ಯಾರೇ ಇದ್ದಾರೆ ಎಲ್ಲರಿಗೂ ಭಾಳ ಇಷ್ಟ ಆಗ್ಬಿಡ್ತು ಆ ಕ್ಯಾರೆಕ್ಟ್ರು. ಲಾಸ್ಟ್ ಕ್ಯಾರೆಕ್ಟ್ರು ಅದು ಬ್ರೂಟಲ್ ಅಂತ ಇದೆ ಅಲ್ಲ ಅವ್ರ ಕ್ಯಾರೆಕ್ಟ್ರ್, ಅದು ಮಾತ್ರ ಆ್ಯಕ್ಚುಲಿ ಫುಲ್ಲು ಸೂಪರಾಗೆ ಮಾಡಿದ್ದಾರೆ. ಪಕ್ಕಾ ಫಿಲಮ್ ಮಾತ್ರ ಎಲ್ಲ ಹೋಗುತ್ತೆ, ಅದಕ್ಕೆ ಏನು ಅಭಿಪ್ರಾಯ ಎಲ್ಲ ಏನಿಲ್ಲ. ಅದು ಮಾತುಗಳೇ ಬರ್ತಾ ಇಲ್ಲ ಆ ಕ್ಯಾರೆಕ್ಟರ್ ಬಗ್ಗೆ ಏನು. ಆ ಥರ ಆ ಲೆವೆಲಿಗೆ ಮಾಡಿದ್ದಾರೆ ಬಾಸ್ ಅಂತಂದು ಹೇಳಿ. 4 ವರ್ಷ ಕಾದಿದ್ದಕ್ಕೂ ನಾವು ವೇಟ್ ಮಾಡಿದ್ದಕ್ಕೂ ಬಾಸ್ನ ನೋಡಿದ್ದಕ್ಕೂ ಇದಕ್ಕೂ ಎಲ್ಲದಕ್ಕೂ ನಮಗೆ ಈಗ ಉತ್ತರ ಸಿಕ್ಬಿಟ್ಟಿದೆ ಆಲ್ರೆಡಿ. ನಮ್ಮ ಬಾಸ್ ಫಿಲಮ್ ಬರುತ್ತೆ ಅನ್ನೋದು ತುಂಬ ಖುಷಿ ಇದೆ. ಇಷ್ಟು ವರ್ಷ ಕಾದಿದ್ದಕ್ಕೂ ಒಂದು ಒಳ್ಳೆ ಫಿಲಮ್ ಮಾಡಿದ್ದಾರೆ ಅಂತ ಖುಷಿ ಇದೆ. ಫಸ್ಟ್ ಟೀಸರು ಬರ್ಡೇ ಟೀಸರ್ ಬಿಟ್ಟು ತುಂಬ ಜನ ಮಾತಾಡಿದೆ, ನಿಮ್ಮ ಬಾಸ್ ಬಿಡು, ಅದು ಆ ಥರ ಎಲ್ಲ ಕೆಟ್ಟದಾಗೆಲ್ಲ ಇದು ಮಾಡಿದ್ದಾರೆ ಹೆಂಗೆ ಅಂತಂದ್ರು. ಮಾತಾಡೋರು ಸಾವಿರ ಮಾತಾಡ್ಬೋದು ನಮ್ಮ ಬಾಸ್ ಬಗ್ಗೆ. ಅದು ನಾವು ಯಾವುದೂ ತಲೆ ಕೆಡಿಸ್ಕೊಂಡಿಲ್ಲ. ನಮ್ಮ ಬಾಸು ನಮ್ಮ ಕರ್ನಾಟಕನ ನೆಕ್ಸ್ಟ್ ಲೆವೆಲ್ ಕರ್ಕೊಂಡು ಹೋಗಿದ್ದಾರೆ ಅನ್ನೋದು ಖುಷಿ ಇದೆ ನಮಗೆ. ಮಾತಾಡೋರು ಸಾವಿರ ಮಾತಾಡಲಿ, ನಮ್ಮವರೇ ಮಾತಾಡೋದು ಜಾಸ್ತಿ ಇದೆ, ನಮ್ಮದ್ರಲ್ಲೇ ಮಾತಾಡ್ತಾರೆ. ಇನ್ನೊಂದೇನೆಂದರೆ ಎಷ್ಟೋ ರೇಪ್ ಕೇಸ್ ಆದ್ರೂ ಅದ್ರ ಬಗ್ಗೆ ಮಾತಾಡಲಿಲ್ದಾರೆ. ನಮ್ಮ ಬಾಸ್ ಫಿಲಮ್ ಒಂದು ಟೀಸರ್ ಬಗ್ಗೆ ಕೆಟ್ಟದಾಗೆಲ್ಲ ಮಾತಾಡೋಕೆ ಹಚ್ಕೊಂಡ್ರು, ಕಮೆಂಟು ಟ್ರೋಲ್ ಎಲ್ಲ ಮಾಡ್ತಾಯಿದ್ರು. ಅಂಥವ್ರಿಗೆಲ್ಲ ಹೇಳೋದೊಂದೇ, ನಮ್ಮ ಬಾಸ್ ಫಿಲಮ್ ಬಂದಮೇಲೆ ಅವರೇ ಹೋಗಿ ಥಿಯೇಟ್ರಿಗೆ ಹೋಗಿ ನೋಡಬೇಕು. ಸರ್, ತುಂಬ ದಿನದಿಂದ ವೆಯ್ಟ್ ಮಾಡ್ತಾಯಿದ್ವಿ. ಬಾಸ್ ಒಳ್ಳೆ ಕಂಟೆಂಟು ಹಾಗೆ ಒಳ್ಳೆ ಕ್ಯಾರೆಕ್ಟರ್ ಜೊತೆನೇ ಬರ್ತಾಯಿದ್ದಾರೆ. ಸೊ ಹಾಗಾಗಿ ಅವರು ಯಾವುದೇ ಕ್ಯಾರೆಕ್ಟರ್ ಅವ್ರು ಬಂದರೂ ನಾವು ನೋಡ್ತೀವಿ. ಅಭಿಮಾನಿಗಳು ಅವ್ರನ್ನ ಯಾವತ್ತೂ ನಾವು ಬಿಟ್ಕೊಟ್ಟಿಲ್ಲ. ಹಾಗಾಗಿ ಅವರಿದ್ದ ನಾವು ಒಳ್ಳೇದನ್ನೇ ಬಯಸಿರೋದು ಯಾವತ್ತಿದ್ರು. ಅವ್ರ ಮೂವಿಲಿ ಏನೇ ಬರಲಿ, ಏನೇ ಕೆಟ್ಟದಿರಲಿ, ನಾವೆಲ್ಲ ಪಾಸಿಟಿವ್ ಆಗೇ ತಗೊಂಡಿರೋದು ನಾವು. ಹಂಗಾಗಿ ಬಾಸ್ ಬಗ್ಗೆ ನಾವು ಹೆಂಗೆ ಫಿಲಮ್ ಬಂದರೂ ನಾವು ಬೆಳ್ಸೋಕ್ಕೆ ನಾವು ಅಭಿಮಾನಿಗಳು ಇದ್ದೀವಿ, ನಾವು ಬೆಳೆಸ್ತೀವಿ. ಈ ದಾವಣಗೆರೆಯಲ್ಲಿ ಈಗ ಸೆಲೆಬ್ರೇಷನ್ ದೊಡ್ಡದಾಗೆ ಮಾಡ್ಬೇಕಂತ ಇದ್ದೀವಿ. ಮಾಡಿ ನಾವೇನೋ ನಾವು ತೋರಿಸ್ತೀವಿ. ಬಾಸ್ ಅಭಿಮಾನಿಗಳು ಕೇವಲವಾಗಿ ತಿಳ್ಕೊಂಡಿರೋರಿಗೆ ಅಲ್ಲ, ನಾವೇನನ್ನೋದು ಪ್ರೂವ್ ಮಾಡಿ ತೋರಿಸ್ತೀವಿ. ಮಾರ್ಚ್ 19ಕ್ಕೆ ವೆಯ್ಟ್ ಮಾಡ್ತಾ ಇರೋದು ಟಾಕ್ಸಿಕ್ಕಿಗೋಸ್ಕರ ನಾವು ವೆಯ್ಟ್ ಮಾಡ್ತಾಯಿದ್ದೀವಿ. ಬಾಸ್ ಬ್ರೇಡ್ ವಿತ್ ಇಲ್ಲ ಅಂದ್ರೂ ನಮಗೆ ಇಷ್ಟ ಆಗುತ್ತೆ. ಬಾಸ್ ಹೆಂಗೆ ಇದ್ದರೂ ನಾವು ಇಷ್ಟಪಟ್ಟು ನೋಡ್ತೀವಿ. ಟಿಕೆಟು ಅದು ಏನು ಶೇಡ್ ಮಾಡಿದಾರಲ್ಲ, ಅದು ತುಂಬ ಇಷ್ಟ ಆಯ್ತು ನಮಗೆ ರೋಲು. ರಾಯ ಕ್ಯಾರೆಕ್ಟ್ರಲ್ಲಿ ಇನ್ನೂ ರಗಡಾಗಿದ್ದಾರೆ ನಮ್ಮ ಬಾಸು.
ಭಾಳ ಖುಷಿ ಆಗುತ್ತೆ ಫಿಲಮ್ ವೇಟಿಂಗ್ ಫಾರ್ ಟಾಕ್ಸಿಕ್ ಸರ್. ಎಲ್ಲರಿಗೂ ಕೇಳ್ಕೊಳ್ಳೋದಿಷ್ಟೇ, ಬಾಸ್ ಒಳ್ಳೆ ಮೂವಿ ಮಾಡಿದ್ದಾರೆ. ಕನ್ನಡ ಹೀರೋಗೆ ಎಲ್ಲರೂ ಸಪೋರ್ಟ್ ಮಾಡಿ ಕನ್ನಡ ಬೆಳೆಸೋಣ, ಕನ್ನಡ ಉಳಿಸೋಣ, ಇನ್ನೂ ಎತ್ತರಕ್ಕೆ ತಗೊಂಡು ಹೋಗೋಣ ಅಂತ ಇಷ್ಟಪಡ್ತೀನಿ. ಎಲ್ಲರಿಗೂ ಒಳ್ಳೇದಾಗಲಿ. ಜೈ ಯಶ್ ಬಾಸ್. ನಮ್ದು ನಮ್ಮ ಅಧ್ಯಕ್ಷರು ಹೇಳ್ದಂಗೆ ಹಂಗೆ ಪ್ಲ್ಯಾನ್ಸ್ ಇದೆ ಅಂದರೆ ಅವ್ರು ತಪಾಸ್ ಮಾಡ್ದಂಗೆ ಮತ್ತು ಈಗ ಹೊರ ಸಿಗ್ತಾ ಇದೆ, ಅದಕ್ಕೋಸ್ಕರ ಫುಲ್ ಖುಷಿಯಾಗಿದ್ದೀವಿ. ಅಂದರೂ ಭಾಳ ಜನ ಅದು ವಿತೌಟ್ ಬಿಯರ್ನ ಎ ಅಂತ ಅಂತಿದ್ರು, ಅದಕ್ಕೆ ನಮ್ಮ ಬಾಸು ವಿಡಿಯೋನೂ ಬಿಟ್ಟಿದ್ದಾರೆ, ಅದನ್ನು ನೋಡ್ಕೊಳ್ಳಿ. ಅಲ್ಲ, ಅದು ಒರಿಜಿನಲ್ಲೇ. ಅಂದರೆ ನಮಗೆ 9 ವರ್ಷ ಆಗಿತ್ತು ಬೇರೆ ಲುಕ್ಕಲ್ಲಿ ನೋಡಿ, ಇವಾಗ ಹೊಸ ಥರ ನೋಡ್ತಾ ಇದ್ದೀವಿ. ಅಂದರೂ ಇನ್ನೂ ನೆಕ್ಸ್ಟ್ ಲೆವೆಲ್ ಇದೆ, ನೀವು ನೋಡಿ. ಲೇಡಿ ಡೈರೆಕ್ಟ್ರು ಮಾಡಿರೋ ಫಿಲಮ್ಮು, ಯಾರು ಏನು ತಪ್ಪು ತಿಳ್ಕೊಳಕ್ಕೆ ಹೋಗ್ಬೇಡಿ. ಅದು ಕಾಂಟ್ರವರ್ಸಿನೆಲ್ಲ ಏನಿಲ್ಲ, ಫಿಲಮ್ ಥರ ನೋಡಿ, ನಿಮಗೆ ಅರ್ಥ ಆಗುತ್ತೆ. ಮಾರ್ಚ್ 19ಕ್ಕೆ ಇನ್ನೂ ಇದೆ, ಇದನ್ನು ಸ್ಯಾಂಪಲ್ ಅಷ್ಟೇ. ಟ್ರೈಲರ್ ಬಂದಮೇಲೆ ಇನ್ನೂ ಇದೆ, ಮಾಡೋಣ. ಇನ್ನು ಎಕ್ಸ್ಪೆಕ್ಟೇಷನ್ಗಿಂತ ಮಿಂಚಿ ಮೇಲೆ ಇದೆ, ಹಂಗಾಗಿ ನಾವು ಸ್ವಲ್ಪ ರೆಡಿ ಆಗಬೇಕು, ಅದೇನಾಗುತ್ತೆ ನೋಡೋಕ್ಕೆ ಅಷ್ಟೇ.